ಹೆಸರು ಹರೀಶ್ ಅಂತ, ಅಡ್ಗಲ್ ಗ್ರಾಮ ಪಂಚಾಯತಿ ಕಾಚಕಡ್ತ ಗ್ರಾಮ. ನಾವು ಒಂದು ಅರ್ಧ ಎಕರೆಗೆ ಚೆಂಡು ಹಾಕಿದ್ದೀವಿ. ಎತ್ಕೊಂಬಂದು ಬರೋದೇ ಇಲ್ಲಿಗೆ ಅದನ್ನ ಕೇಳೋರೇ ಇಲ್ಲ. ಇಲ್ಲಿ ಒಂದು ಅರ್ಧ ಎಕರೆಗೆ ಒಂದು 35-40 ಸಾವಿರ ಬಂಡವಾಳ ಹಾಕಿದ್ದೀವಿ. ಆ ಬಂಡವಾಳ ಸಹ ಬರ್ತಿಲ್ಲ, ಗಾಡಿ ಪೆಟ್ರೋಲ್ ಸಹ ಬರ್ತಿಲ್ಲ. ಕೇಳೋರಲ್ಲಿ ಎತ್ಕೊಂಡೋಗಿ ಎಲ್ಲ ಅಲ್ಲಿ ಹೊರಗಡೆ ಸುರಿತಾ ಇದ್ದೀವಿ ಸರ್. ತುಂಬ ಅನ್ಯಾಯ ಆಗ್ತಿದೆ ರೈತರಿಗೆಲ್ಲನೂ. ಅದರ ಪರಿಹಾರ ಏನಂತ ಗೊತ್ತಾಗ್ತಿಲ್ಲ ಸರ್. ಈಗೆಲ್ಲ 5 ರೂಪಾಯಿಗೂ ಕೇಳೋರಿಲ್ಲ ಸರ್. ಬೆಳಗ್ಗೆ 7:30 8 ಗಂಟೆಗೆ ಬರೋರು ಮಾರ್ಕೆಟ್ಗೆ, 10-11 ಗಂಟೆ ಆಗುತ್ತೆ ಮನೆಗೆ ಅಷ್ಟೊತ್ತಿಗೆ. ಕೇಳೋರಿಲ್ಲ. ಈ ಥರ ಪರಿಸ್ಥಿತಿ ಸರ್. ರೇಟ್ ಕಡಿಮೆ ಆಗಿದೆ. ಸೀಸನ್ ಹಬ್ಬ ಯಾವುದೂ ಇಲ್ಲ, ಅದಕ್ಕೆ ಕಡಿಮೆ ಆಗಿದೆ ಸದ್ಯಕ್ಕೆ. ಈಗ ಮೊನ್ನೆ ಆಯುಧ ಪೂಜೆ ಆಗೋದ್ಮೇಲೆ ಏನೂ ಸ್ವಲ್ಪ ವ್ಯಾಪಾರನೇ ಇಲ್ಲ, ಏನು ಅದು ಯಾಕೆಂದರೆ ಮಳೆಗಳು ಬೇರೆ ದಿವಸಾನು ಅತಿಯಾದಂಥ ಮಳೆಗಳು ಬಿಡ್ತಾ ಇದ್ದಾವೆ ಒಂದು ವಾರದಿಂದ. ಅದಕ್ಕೋಸ್ಕರ ತ್ಯಾವ ಎಲ್ಲೂ ಎಕ್ಸ್ಪೋರ್ಟ್ಗಳು ಹೋಗ್ತಾ ಇಲ್ಲ. ಪ್ರತಿಯೊಂದು ಹೂವನು ಚಾಮಂತಿಗೆ ಬಂದು 10 ರೂಪಾಯಿಂದ 20 ರೂಪಾಯಿ, ಚೆಂಡು ಹೂವು ಬಂದು ನೋ ಸೇಲ್ಸ್ 5 ರೂಪಾಯಿಂದ 10 ರೂಪಾಯಿ, ರೋಸ್ ಹೂವು ಬಂದು 20 ರೂಪಾಯಿಂದ 40 ರೂಪಾಯಿ, ಮತ್ತು ಮಾರಿಗೋಲ್ಡ್ ಚಾಮಂತಿ ಬಂದು 20 ರೂಪಾಯಿಂದ 30 ರೂಪಾಯಿ. ಈ ಥರ ಎಲ್ಲ ಹೂಗಳು ಕೂಡ ಯಾವುದೇ ಪರ್ಪಲ್ ಆಗಲಿ ಮಾರಿಗೋಲ್ಡ್ ಆಗಲಿ ಏನೇನು ಹೂವು ಎಷ್ಟು ಥರ ಹೂವುಗಳು ಬೆಳೀತಾ ಇದ್ದಾರೋ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ, ಅಷ್ಟು ಹೂಗಳು ಕೂಡ 10 ರೂಪಾಯಿಂದ 30 ರೂಪಾಯಿವರೆಗೂ ಲಾಸ್ಟ್ ಆಗ್ತಾಯಿದೆ. ರೈತರಿಗೆ ಕೂಲಿ ಕೊಯ್ಯೋತಕ್ಕಂಥ ಕೂಲಿ ಕಾಸು ಕೂಡ ಬರ್ತಾ ಇಲ್ಲ, ಮತ್ತು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಕೂಡ ಬರ್ತಾ ಇಲ್ಲ. ಮತ್ತು ವರ್ತಕರು ಕೂಡ ಎಲ್ಲನೂ ತೊಗೊಂಡೋಗಿ ಬೇರೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಹೋದರೆ ಅವು ಕೂಡ ತ್ಯಾವ ಅಂತ ಹೇಳ್ಬಿಟ್ಟು ಡ್ಯಾಮೇಜ್ ಆಗ್ತಾ ಇದ್ದಾವೆ. ಆದ್ದರಿಂದ ರೈತರಿಗೂ ವರ್ತಕರಿಗೂ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಹೂಗಳ ಬೆಳೆ ತುಂಬ ಕಡಿಮೆ ಆಗಿರೋದ್ರಿಂದ ತುಂಬ ತೊಂದರೆ ಆಗಿ ಎಲ್ಲರಿಗೂ ನಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ.